ಇಲ್ಲೊಬ್ಬ ಗೌಡ ಅಲ್ಲೊಬ್ಬ ಗೌಡ ನಮ್ಮ MP ಅವರು ಹೇಳಿದರು, ಗೌಡ್ರು ಇಷ್ಟು ಮಂದಿ ಅದಾರಲ್ಲ, ಯಾಕಡೆ ಬೇಕಾದ ಕಡೆ ಕಲ್ಲೋಗಿರೋ ಒಬ್ಬ ಗೌಡ್ಗೆ ಬೀಳುತ್ತದು. ಅಷ್ಟು ಮಂದಿ ಗೌಡ್ರು ಅದಾರ ಇದ್ರೆ ಬೇಕಾದ ಕಡೆ ಹೋಗಿರೋ ಒಂದು ಕಲ್ಲ ಯಾವರೊಬ್ಬ ಗೌಡ್ಗೆ ಬಡಿತೈತದು ಹೋಗಿ. ಯಾರು ತಗೊಂತಾರ, ತಗೊಂಡವರು ತಮ್ಗೆ ಗೊತ್ತಾಗ್ಲಾರ್ದಂಗೆ ಬದಲಾವಣೆ ಆಗ್ತಾರ ಅಂತ ಹೇಳಿದ್ರು. ಹೌದಲ್ಲೋ ಬಿಟ್ಟಲ್ಲ, ರಮೇಶ್ ಅಣ್ಣವರು ಹೇಳಿದ್ರು ಆಗಲೇ. ಅಪ್ಪಗಳಿಗೆ ಗಿಡ ಹಿಡಿಸ್ತಿದ್ದು, ಹೌದಿಲ್ಲೋ? ನಾವು ಇಲ್ಲಿಂದ ಮನೆಗೆ ಹೋಗಾಗ ಸಂಕಲ್ಪ ಮಾಡಿ ಹೋಗೋಕ್ಕಾಕೈತಿ ಇಲ್ಲೋ, ಒಂದು 5 ಗಿಡ ಹಚ್ಬೇಕಂತ. ಏನು ಭಾಳ ಕಠಿಣ ಕೆಲಸ ಐತನ? ಸಿಮೆಂಟಿನ ಚೀಲ ತೊಗೋರಿ, ಮಣ್ಣು ಹಾಕ್ರಿ, ಒಂದಿಷ್ಟು ಸಗಣಿ ಗೊಬ್ಬರ ಹಾಕ್ರಿ, ಹಾಕಿ ನಿಮ್ಮ ಮನೆ ಮುಂದೆ 5 ಗಿಡ ಹಚ್ಚಿಡ್ರಲ್ಲ. ಮತ್ತು ಹಚ್ಚು ಹೊತ್ನಾಗ ಒಂದು ಕರಿಬೇವಿಂದ ಹಚ್ಚ್ರಿ, ಮತ್ತೊಂದೆರಡು ಬಳ್ಳಿ ಹಚ್ಚ್ರಿ, ಯಾವರ ಹಚ್ಚ್ರಿ. ಮನೆ ಮುಂದೆ ಒಂದು 5 ಗಿಡ ಹಚ್ಚಿದ್ರಿ ಅಂತಂದ್ರೆ ಅಪೋಳ ನೀತಿ ಪಾಲಿಸ್ದೀವಿ ಅಂತ ಆಕತಿ, ಮನೆ ಖರ್ಚುನೂ ಉಳಿತೈತಿ. ಹೊಲ್ದಾಗ ಹಚ್ಚಿದ್ರಿ ಅಂತಂದ್ರೆ ನಿಮ್ಮಂಥ ಮಹಾನುಭಾವರ ಯಾರೂ ಇಲ್ಲ. 0.62% ಇಲ್ಲಿ ಫಾರೆಸ್ಟ್ ಬಿಜಾಪುರದ್ದು, ಬರೀ 0.62. ಎಲ್ಲಿ 22ರಿಂದ 32% ಫಾರೆಸ್ಟ್ ಇರಬೇಕು, ಅಲ್ಲಿ ನಮ್ಮ ಜಿಲ್ಲಾದ. ನಾವು ಆದರ್ಶ ಇಲ್ಲೊಂದು ಮಾತು ಹೇಳಿದ್ದೆ, 1,000 ಎಕರೆ ಒಳಗೆ ಅರಣ್ಯ ಮಾಡೋಣ ಅಂತ. ಅವು ನಮ್ಮ MB ಪಾಟೀಲ್ರು ಇಲ್ಲಿ ಸರ್ಕಾರದ್ದು ಈ ಮಮದಾಪುರ ಹತ್ತಿರ 1,000 ಎಕರೆದಾಗ ಸನೇಕ್ ತಂದಾರ. ಮತ್ತು ಅದನ್ನು ಸರ್ಕಾರಿ ಇದ್ರೊಳಗೆ ಅಪಗಳ ಸ್ಮೃತಿಗಾಗಿ ಅಂತ ಹೇಳ್ಯಾರ. ನಾ ಅಂತಿದ್ದೆ, ರೊಕ್ಕ ಕೊಟ್ಟು ತೊಗೊಂಡು ಅದ್ರಾಗ ಮಾಡೋನೇನು ಅಂತ ಅಂತಿದ್ದೆ. ಈ ಸದ್ದಿಗೆ ನಡೆದೈತ್ರಿ, ಇದನ್ನು ಮುಗಿಸೋನು, ಹಿಂದಾಗಡೆ ಅದನ್ನು ತೊಗೊಂಡು ಮಾಡೋನು. ಇವ್ರೇನು ಕುಂತಾರಲಿ, ಇವ್ರಿಗೆ ಅದಕ್ಕೆ ಹೇಳಕತ್ತೀನ, ಗೌಡ್ರಿಗೆ ಹಚ್ಬೇಕಿಂತಾವು. ಆ ಗೌಡ ಹಂಗೆ ಮಾಡ್ಯಾನಂದ್ರೆ ನಾ ಇದನ್ನ ಮಾಡೇ ತೋರಿಸ್ತೀನಿ. ನಾವು ಜೀವ ಆದರೂ ಬಿಡೋದಿಲ್ಲ ಇವು ಗೌಡ್ರು, ನನಗೆ ಪಕ್ಕ ಗೊತ್ತೈತಿ. ಅವ್ರೊಂದು 1,000 ಎಕರೆದೊಳಗೆ ಗಿಡ ದೊಡ್ಡ ಹಚ್ಚಾರ. ನಾವು ಹೋಗಿ ನೋಡಿನೂ ಬಂದೀನಿ, ಇನ್ನೂ ಉಳಿದು ಮಾಡಕ್ಕೆ ಹತ್ಯಾರ, ಮಾಡ್ತಿರ್ತಾರೆ. ನಾವು ಅವ್ರು ಹಚ್ಚಿದ್ರು, ಹೋದ ವರ್ಷ ಮಾತು ಕೊಟ್ಟಿದ್ರು, ಮಾಡಿದರು ನಮ್ಮ MB ಪಾಟೀಲ್ರು. ಉಳ್ದವರು ಮಾಡ್ಯಾರ, ಯಾರ್ಯಾರು ಏನೇನು ಹೇಳಿದ್ರು ಅವ್ರವ್ರು ಮಾಡ್ಯಾರ. ಅಪ್ಪಗಳು ಹೇಳ್ಯಾರ ಅಂತ ತಿಳ್ಕೊಂಡು ನೀರಿಂದು ಕೆಲಸ ಮಾಡಿದ್ರು. ನಮ್ಮ ಈ ಗೌಡ ಇವರು ಏನು ಕುಂತಾರೆ ತಮ್ಮ ಮತಕ್ಷೇತ್ರದಾಗ, ಯಾವ ಒಂದು ಜರ ಮುಂಗೈ ಜೋರು ಐತಿ, ಅವ್ರು ಚಲೋ ಮಾಡ್ಯಾರ. ಬಾಯಿ ಸತ್ತು ಏನದಾವು ಇನ್ನೂ ಹಂಗೆ ಅದಾವ, ಹೌದಲ್ಪ? ಯಾರು ಮುಂಗೈ ಜೋರ್ನವ್ರು ಅದಾರ, ತಮ್ಮ ತಾಲೂಕಿನಾಗ ಏನೇನು ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡಾರ. ಅಂದ್ರೆ ಮುಂಗೈ ಜೋರು ಇದ್ದವರು ಕೆಲಸ ಹಾಕ್ಕಾವು. ವಿಜಯಶಂಕರ್ಜಿ ಹಿಂಗೈತಿ ಇಲ್ಲಿ ಮಂದಿ ಕೆಲಸ. ಇವು ನಮ್ಮ ಕಡೆ ಗೌಡ್ರು ಅದಾವಲ್ಲ, ಮಾಡಿದ್ರೆ ತಾವ ಮಾಡ್ಬೇಕು, ಮತ್ತೆ ಯಾರನ್ನೂ ಮಾಡಿಕೊಡೋದಿಲ್ಲ. ಈ ಗೌಡನ ಹಣಿಬೇಕಾಗಿತ್ತಂದ್ರೆ ಮತ್ತೊಬ್ಬ ಗೌಡನ ಬರ್ಬೇಕು, ಹಿಂಗೈತಿ. ಮತ್ತು ಮನುಷ್ಯನ್ಯಾಗ ಬತ್ತ ಅವನು ಗುಡ್ಡ ಸಹಿತ ಸರಿಸ್ತಾರೆ ಒಂದು ಗುಡ್ಡದಲ್ಲಿ. ಅದ್ರಾಗ ಅಪ್ಪಗಳ ಬಾಯಿಂದ ಬಂತಂದ್ರೆ ಆಗಲಿ ಶಿವಾನಂದ ಹೇಳಿದ್ನಲ್ಲ, ಮುಗೀತು ವೇದ ವಾಕ್ಯ. ಅವ ತನ್ನ ತಾಲೂಕು ಅಟ್ಟ ನೋಡ್ಕೊಳಣ, ಇಲ್ಲಿ ಗೌಡದಲ್ಲ ಇವ ತನ್ನ ತಾಲೂಕು ಅಟ್ಟ ನೋಡ್ಕೊಳಣ. ನೋಡ್ಬೇಕಾರೆ ನಾವು ಉಳಿದವ್ರಿಗೆ ಎಲ್ಲರನ್ನೂ ನಮ್ಮ ಗೂಡು ಕರ್ಕೊಂಡು ಹೋಗ್ಬೇಕಂತ ಹೋದ್ರೆ ಅಪ್ಪಗಳ ಕನಸು ಪೂರ ಆಕೈತಿ. ನಾವೇನು ಕುಂತವ್ರು ಅದೀವಲ್ಲ, ಇವ್ರದ್ದು ಅಷ್ಟ ಮಜಾ ನೋಡೋದು ಬೇಡ. ನಾವು ನಮ್ಮ ಮನ್ಯಾಗ ನಮ್ಮ ಹೊಲದಾಗ 4 ಗಿಡ ಹಚ್ಕೊಳಕ್ಕೆ ಬರ್ತೈತೆ ಅಂತೀರಿ, ಇಲ್ಲ ಅಂತೀರಿ. ಹಚ್ಕೊಂಡ್ರೆ ಅಂದ್ರೆ ಗುರು ನಮನಕ್ಕೆ ಹೋದದ್ದು ಸಾರ್ಥಕ ಆತು ಅಂತ ತಿಳ್ಕೊಬೇಕು. ಗುರು ನಮನಕ್ಕೆ ಏನು ಹೋಗಿದ್ದೇವಲ್ಪ, ಈ ವರ್ಷ ಸಂಕಲ್ಪ ಮಾಡಿ ಹೋಗೋನು, 4-5 ಗಿಡಗಳು ಹಚ್ಕೊಳ್ಳೋನು ಹೊಲದಾಗ. ಸಾಧ್ಯದ್ರೆ ಊರಾಗ ಯುವಕರು ಊರಿಗೊಂದು ವನ, ಶಾಲೆಗೊಂದು ವನ, ನಮ್ಮ ಮನ್ಯಾಗ ಕನಿಷ್ಠ ನಮ್ಮ ಹೊಲದಾಗ ಒಂದು 5ರಿಂದ 10 ಗಿಡ ಹಚ್ಕೊಳ್ಳು. ನೀವು ಹ್ಞೂ ಅನ್ರಿ, ನಾವು 1 ಕೋಟಿ ಗಿಡಗಳನ್ನು ಪುಕ್ಕಟೆ ಕೊಡಕ್ಕೆ ತಯಾರಿದೆ ನಿಮ್ಗೆ. 1 ಕೋಟಿ ಹಚ್ಚಲಿಲ್ಲ ಅಂದ್ರೆ 10 ಕೋಟಿ ವಸೂಲು ಮಾಡ್ತೀನಿ, ಒಬ್ಬನ್ನು ಬಿಡೋದಿಲ್ಲ. ಇನ್ನೊಂದು ಅವು ಬದುಕಲಿಲ್ಲ ಅಂತಂದ್ರೆ ಒದ್ದು ವಸೂಲು ಮಾಡ್ತೀನಿ, ಮತ್ತು ಬಿಡು ಪೈಕಿ ಅಲ್ಲ. ಇವು ಸ್ವಾಮಿಗಳು ಅಂದ ಕೂಡಲೇ ಭಾಳ ಮೆತ್ತಗ, ಅಪ್ಪಗಳು ಶಿಷ್ಯರದಾರ ಭಾಳ ಮೆತ್ತಗ, ನನ್ನ ಹಿಂಗೆ ಬೆಳೆಸ್ಯಾರ ಅವರು. ಒದ್ದು ವಸೂಲು ಮಾಡವನ. ಅದಕ್ಕೆ ನೀವೆಲ್ಲರೂ ಮನ್ಯಾಗ ಹಚ್ಚ್ರಿ. ನೀವೇನು ಬಂದಿರಲ್ಪ ಹಳ್ಳಿಯವರು,
ಎಲ್ಲ ಡೂಪ್ಲಿಕೇಟ್ ಕೃಷಿಕರು, ಒಕ್ಕಲಿಗರು. ಡೂಪ್ಲಿಕೇಟ್ ಅಂದ್ರೇನು? ಪಟ್ಪಟ್ಟಿ ಮ್ಯಾಗ ಕುಂದಿರ್ತಾವು, ಬದುವಿಂತನ ಹೋಗಿ ಅಲ್ಲಿಂದನೇ ಹೊಳ್ಳಿ ಬರ್ತಾವೆ, ಹೊಲ್ದಾಗ ಇಳಿದಿಲ್ಲ, ಕೆಲಸ ಮಾಡೋದಿಲ್ಲ. ಬಂದು ಮತ್ತು ಬಿಜಾಪುರದಾಗ ಹಿಂಗಿಟ್ಟು ತಿರುಗಿ ಚಾ ಕುಡ್ದು ಒಂದಿಟ್ಟು ಊಸಿ ಗೀಸಿ ಏನು ಹಚ್ಚೋದಿತ್ತಂದ್ರೆ ಹಚ್ಚಿ ಮತ್ತೊಂದಿಟ್ಟು ಗುಟ್ಕ ತಿಕ್ಕಿ ಝಟ್ಕ ಹೊಡ್ಕೋತಾನೆ ಮನೆಗೆ ಹೋಗಿರ್ಬೇಕು. ಇಲ್ಲಿ ಬಂದವ್ರು ಆ ಮಾತಲ್ಲ, ನಾವು ಆ ಮಂದಿ ಇಲ್ಲಿ ಬರೋಕೆ ಸಾಧ್ಯ ಇಲ್ಲ.